वेदिने रामाय रामभद्राय रामचंद्राय वेद्य रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारथं मुनिं विश्वेशमिष्टदं वन्दे परिव्राट् ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಭೀಮನನ್ನು ಕೊಲ್ಲಿಕ್ಕೆ ಒಂದು ಪ್ಲ್ಯಾನು ಆಗಲಿಲ್ಲ ಅಂತ ಹೇಳಿದ ಕೂಡಲೇ ಮತ್ತೊಂದು ಪ್ಲ್ಯಾನ್ ಮಾಡಿದರು. ಸೊ ಮೊದಲು ಏನು ಮಾಡಿದರು, ಅವನಿಗೆ ಭಕ್ಷ್ಯಭೋಜ್ಯಾದಿಗಳಲ್ಲಿ ಆ ಸೂದನ ಮುಖಾಂತರ ಅಡಿಗೆಯವನ ಮುಖಾಂತರ ಕಳಿಸಿದರು, ವಿಷ ಹಾಕಿ ಕಳಿಸಿದರು. ಅದಕ್ಕೆ ಅವನು ಯಯುಸ್ಸು ಮೊದಲು ಹೇಳಿದರೂ ಕೂಡ ಭೀಮಸೇನ ಆ ವಿಷಪೂರಿತ ಆಹಾರವನ್ನು ತಿಂದು ಜೀರ್ಣಿಸಿಕೊಂಡು ಆರಾಮ ಇದ್ದದ್ದನ್ನು ನೋಡಿ ಹೊಟ್ಟೆ ಉರಿಸಿಕೊಂಡರು. ಈ ದಾಯಾದಿಗಳು, ಧೃತರಾಷ್ಟ್ರನ ಮಕ್ಕಳು, ಅಂದರೆ ಮಹಾ ಕೆಟ್ಟ ಬುದ್ಧಿಯ ಈ ದುರ್ಯೋಧನ, ಶಕುನಿ ಮೊದಲಾದವರು ಹೊಟ್ಟೆ ಉರಿಸಿಕೊಂಡ್ರು. ಹಾಗಾದರೆ ಇವರನ್ನು ಇನ್ನೇನು ಮಾಡೋದು ಅಂತ ಇನ್ನೊಂದು ಪ್ಲ್ಯಾನ್ ಮಾಡುವ ಅಂತ ಆ ಗಂಗಾ ನದಿಯ ಪ್ರವಾಹದ ಮಧ್ಯದಲ್ಲಿ ಒಂದು ಕಟ್ಟಿದ್ದಾರೆ ಮಹಲನ್ನು. ಯಾಕೆ, ಭೀಮಸೇನನನ್ನು ಕೆಳಗೆ ಬೀಳಿಸ್ಬೇಕಂತೇಳಿ. ಸೊ ಅದಕ್ಕೋಸ್ಕರನೇ ಹೋಗಿ ಅಲ್ಲಿ ಮಲಗುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಯಯುಸ್ಸು ಅದನ್ನು ಬಂದು ಹೇಳಿದ್ದಾನೆ, ಅರೆ ಭೀಮಸೇನ ನೋಡಿ, ಈಗ ಎರಡನೇ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಿನ್ನನ್ನು ಕೊಲ್ಲಿಕ್ಕೆ. ಇದರಿಂದ ಮಹಲಿಂದ ನಿನ್ನನ್ನು ಗಂಗಾ ಪ್ರವಾಹಕ್ಕೆ, ಅದು ಎಂಥ ಅದು ಮಹಾ ಜಾಗ, ಅದು ಅಂಥ ಜಾಗ ಅಂತ ಹೇಳಿದರೆ ಅದು ಕೋಟಿ ಯೋಜನೆ ಒಳಗೆ ಹೋಗಿದೆ ಗಂಗೆಯಲ್ಲಿ. ಸೊ ಅಂಥ ಜಾಗವನ್ನು ಸೆಲೆಕ್ಟ್ ಮಾಡಿ ಅಲ್ಲೇ ಮಹಲ್ ಕಟ್ಟಿದ್ದಾರೆ, ಅಲ್ಲೇ ಅವನನ್ನು ದೂಡಬೇಕಂತ ಹೇಳ್ಕೊಂಡು ಭೀಮಸೇನ ಯೂಸು ಹೇಳಿದರೂ ಕೂಡ ಹೋಗಿ ಅಲ್ಲಿ ಮಲಗಿದ್ದಾನೆ, ತುದಿಯಲ್ಲೇ ಮಲಗಿದ್ದಾನೆ, ಸೈಡ್ನಲ್ಲೇ. ಯಾಕೆ, ಅವರಿಗೆ ಹೇಗಿದ್ದರೂ ಅವನನ್ನು ಕೆಳಗೆ ಹಾಕಬೇಕಲ್ಲ, ಅವರಿಗೆ ಹಾಕಲಿಕ್ಕೆ ಕಷ್ಟಪಡೋದು ಬೇಡ, ಹಾಕಲಿ ಅಂತ ಹೇಳ್ಕೊಂಡು ಹೋಗಿ ಮಲಗಿದ್ದಾನೆ. ಅವನನ್ನು ನೋಡಿ ಏನು ಮಾಡಿದ್ದಾರೆ, ಕೆಳಗೆ ಹಾಕಿದ್ದಾರೆ. ಸೊ ಅಲ್ಲಿಂದಲೂ ಅಂತೇಳಿದರೆ ಭಗವಂತನ ಸಂಪೂರ್ಣ ಅನುಗ್ರಹ ಇರುವಂತಹ ಭೀಮಸೇನ ಅಲ್ಲಿಂದಲೂ ಅವನು ಎದ್ದು ಬಂದ, ಪಾತಾಳದಿಂದ ಎದ್ದು ಬಂದ. ಯಾರು, ಭೀಮಸೇನ ಬಂದದ್ದು ನೋಡಿ ಎಲ್ಲ ಸಜ್ಜನರಿಗೆ ಸಂತೋಷ ಆಗಿದೆ, ಆದರೆ ದುರ್ಜನರಿಗೆ ಹೊಟ್ಟೆ ಉರಿ ಎದ್ದಿದೆ. ಸೊ ಅಂತ ಅಲ್ಲಿವರೆಗಾಗಿದೆ. ಇವತ್ತು ಅದಕ್ಕಿಂತ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ ವೈಲರೇ. सम्मत्र्य भूय उरुनागगणानथाष्टौ शुक्रोक्तमन्त्रबलतपुर आह्वयित्वा पश्चात् सुपञ्जरगतान् प्रददुः स्वसूते. 75ನೇ ಶ್ಲೋಕ. ದುಷ್ಟವಾದ ಮನಸ್ಸುಳ್ಳ ದುರ್ಯೋಧನಾದಿಗಳು ಆ ಭೀಮನನ್ನು ನೋಡಿ ಇವನು ಇನ್ನೂ ಸತ್ತಿಲ್ಲವಲ್ಲ ಅಂತ ತಿಳಿದು ಅತ್ಯಂತ ದುಃಖಿತವಾದ ಮನಸ್ಸುಳ್ಳವರಾದರಂತೆ. ಮತ್ತೆ ತಿರ್ಗಾ ವಿಚಾರ ಮಾಡಿ ಶುಕ್ರಾಚಾರ್ಯರಿಂದ ಉಪದೇಶಿಸಲ್ಪಟ್ಟಂತಹ ಮಂತ್ರದಿಂದ 8 ಶಿಥಿಲಾದ ಸರ್ಪಗಳ ಸಮೂಹಗಳನ್ನು ಎದುರಿಗೆ ಕರೆಸಿ ಆಮೇಲೆ ಒಳ್ಳೆ ಪಂಜರದಲ್ಲಿರತಕ್ಕವುಗಳನ್ನಾಗಿ ಮಾಡಿ ತನ್ನ ವಶದಲ್ಲಿ ಕೊಟ್ಟಾರಂತ. ತಂ ವೀಕ್ಷ್ಯ ದುಷ್ಟ ಮನಸೋತಿ ವಿಷಣ್ಣ ಚಿತ್ತಾಃ ಸಮ್ಮಂತ್ರ್ಯ ಭೂಯ ಉರುನಾಗಗಣಾನ್ ಅಥಾಷ್ಟೌ ಶುಕ್ರೋಕ್ತಮಂತ್ರಬಲತಃ ಪುರ ಆಹ್ವಯಿತ್ವಾ ಪಶ್ಚಾತ್ ಸುಪಂಜರಗತಾನ್ ಪ್ರದದು ಸ್ವಸೂತೆ. ತಂ ವೀಕ್ಷ್ಯ ದುಷ್ಟ ಮನಸಃ, ಆ ದುಷ್ಟ ಮನಸ್ಸಿನ ದುರ್ಬುದ್ಧಿಗಳು, ದುರ್ಯೋಧನಾದಿ ಶಕುನಿಗಳು, ತಂ ವೀಕ್ಷ್ಯ, ಅರೆ ಇವನು ಎದ್ದು ಬಂದ, ನಾವು ಅವನನ್ನು ಹಾಕಿದ್ದೇವೆ ಕೋಟೆಗೆ, ಇದಕ್ಕೆ ಪಾತಾಳಕ್ಕೆ ಬಿಸಾಡಿದ್ದೇವೆ, ಅಲ್ಲಿಂದಲೂ ಕೈಕಾಲು ಕಟ್ಟಿ ಕಬ್ಬಿಣ ಸರಪಳಿಯಲ್ಲಿ ಅಂತೇಳಿದರೆ ಅವನು ಎದ್ದು ಬರಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಪರಿಸ್ಥಿತಿ ಇತ್ತು. ಅಲ್ಲಿಂದಲೂ ಎದ್ದು ಬಂದ ಇವನು, ಸರಪಳಿ ಇಲ್ಲ, ಏನೂ ಇಲ್ಲ, ಆರಾಮವಾಗಿದ್ದಾನೆ. ತಮ್ಮ ವೀಕ್ಷ್ಯ, ಅವನನ್ನು ನೋಡಿದರು. ನೋಡಿ ಹೊಟ್ಟೆ ಏನಾಯಿತು, ಹೊಟ್ಟೆ ಉಬ್ಬರ ಶುರುವಾಯಿತು, ಹೊಟ್ಟೆಯಲ್ಲಿ ಬೆಂಕಿ ಶುರುವಾಯಿತು ದುರ್ಯೋಧನಾದಿಗಳಿಗೆ. ದುಷ್ಟ ಮನಸಃ, ಮಹಾ ದುರ್ಬುದ್ಧಿಯ ದುಷ್ಟ ಮನಸಃ ಅಂತೇಳಿದರೆ ಅವರ ಮನಸ್ಸು ಬಹಳ ಕೆಟ್ಟು ಹೋಗಿದೆ. ಹೇಗಾದರೂ ಮಾಡಿ ಭೀಮಸೇನನನ್ನು ಕೊಲ್ಲಲೇಬೇಕು ಅಂತ ಹೇಳ್ಕೊಂಡು ಅಂಥ ಕ್ರಿಮಿನಲ್ ಮೈಂಡಿನ ಈ ದುರ್ಯೋಧನಾದಿಗಳು ಅತಿ ವಿಷಣ್ಣ ಚಿತ್ತಾಹ,
ಅಂತೇಳಿದರೆ ಬಹಳ ಮನಸ್ಸು ನೊಂದು ಹೋಗಿದೆ ಅವರಿಗೆ. ಭೀಮಸೇನ ಇನ್ನೂ ಬದುಕಿದ್ದಾನೆ ಅಂತ ಆ ಭೀಮಸೇನನ ನೆರಳು ನೋಡಿದರೂ ಕೂಡ ಅಷ್ಟು ಸಿಟ್ಟು ಬರ್ತಾ ಇದೆ, ಕುದಿತಾ ಇದ್ದಾರೆ ಕೋಪದಿಂದ ದುರ್ಯೋಧನಾದಿಗಳು. ಅತಿ ವಿಷಣ್ಣ ಚಿತ್ತಾಹ, ಅವರ ಮನಸ್ಸು ಅನ್ನುವಂಥದ್ದು ವಿಷಣ್ಣ ಅಂತೇಳಿದರೆ ಪುಡಿ ಪುಡಿಯಾಗಿ ಹೋಗಿದೆ, ಮನಸ್ಸು ಪುಡಿ ಪುಡಿಯಾಗಿ ಹೋಗಿದೆ ಅಂತೇಳಿದ್ರೆ ಆ ರೀತಿ ಕೋಪದಿಂದ ಏನು ದಗದಗ ಅಂತ ಜ್ವಾಲೆಯ ಥರ ಅವರು ಭುಗಿಲೆದ್ದಿದ್ದಾರೆ ದುರ್ಯೋಧನಾದಿಗಳು. ಈಗ ಇನ್ನು ಮೂರನೇ ಪ್ಲ್ಯಾನ್ ಶುರುವಾಯಿತು ಇವನನ್ನು ಭೀಮಸೇನನನ್ನು ಕೊಲ್ಲಲಿಕ್ಕೆ. ಸಮ್ಮಂತ್ರಿಯ ಅಂತೇಳಿದರೆ ಆ ಮಂತ್ರ, ಔಷಧ, ಕುಟಿಲ ನೀತಿ, ಮೋಸ, ವಂಚನೆ ಇದರಿಂದಲೇ ಕೊಲ್ಲುವಂಥದ್ದು. ಸಮ್ಮಂತ್ರಿಯ ಅಂತೇಳಿದರೆ ಮಂತ್ರಾಲೋಚನೆ ಮಾಡಿ ಇದರಿಂದ ಮಂತ್ರದ ಕಾರ್ಬಾರಿನಿಂದ ಸಮ್ಮಂತ್ರಿಯ ಸರಿಯಾಗಿ ಮಂತ್ರದ ಬಲದಿಂದ ಭೂಯ ಉರುನಾಗ ಗಣಾನ್ ಅಥ ಅಷ್ಟೌ ಅಂತೇಳಿದರೆ 8 ಉರುನಾಗಗಣಾನ್ ಅಥ ಅಂತೇಳಿದರೆ ಈ ಮೂರನೇ ಪ್ಲ್ಯಾನ್ ಇದು. ಅಥ ಅಷ್ಟೌ ಉರುನಾಗಗಣಾನ್. ಉರು ಅಂತೇಳಿದರೆ ದೊಡ್ಡ ದೊಡ್ಡ ಉರು, ನಾಗ ಅಂತೇಳಿದರೆ ನಾಗಗಳು, ದೊಡ್ಡ ದೊಡ್ಡ ನಾಗ ಸರ್ಪಗಳು, ದೊಡ್ಡ ದೊಡ್ಡ ನಾಗಗಳು. ಗಣಾನ್ ಅಂತೇಳಿದರೆ 8, ಈ 8 ನಾಗಗಳು ಅಂತೇಳಿದರೆ ಮಂತ್ರದ ವಿಷಯದಲ್ಲಿ ಮಂತ್ರ ಬಲದಿಂದ ಕೆಲಸ ಮಾಡುವಂತಹ ಈ 8 ನಾಗಗಳು. ಅನಂತೋ ವಾಸುಕಿ ಪದ್ಮ ಮಹಾಪದ್ಮಶ್ಚ ತಕ್ಷಕಃ ಕರ್ಕೋಟಕಃ ಶಂಖಪಾಲಃ ಮಹಾಶಂಕಃ ಅಂತ 8 ಇವುಗಳ ಹೆಸರು. ಈ ಅಷ್ಟನಾಗಗಳನ್ನು ಕರೆಸಿದ್ದಾರೆ ಅಂತೇಳಿದರೆ ಈ ನಾಗಗಳು ಕಚ್ಚಿದರೆ, ಒಂದು ನಾಗ ಕಚ್ಚಿದರೆ, ಒಂದು ಸಲ ಕಚ್ಚಿದರೆ ಮತ್ತೆ ಬದುಕುವುದಿಲ್ಲ ಮನುಷ್ಯ. ಸೊ ಅಂಥದ್ದಿರುವಾಗ ಈ 8 ನಾಗಗಳನ್ನು ಕರೆಸಿದ್ದಾರೆ. 8 ನಾಗಗಳನ್ನು ಏನಂತೇಳಿದರೆ ಈ ಸಲ ಈ ನಾಗಗಳಿಂದ ಕಚ್ಚಿಸಿ ಅವನನ್ನು ಕೊಲ್ಲಲೇಬೇಕು ಅಂತ ದೃಢ ನಿಶ್ಚಯ ಮಾಡಿಬಿಟ್ಟಿದ್ದಾರೆ. ಭೂಯ ಅಂತೇಳಿದರೆ ಮತ್ತೆ ಮೂರನೇ ಪ್ಲ್ಯಾನ್ ಇದು. ಭೂಯ ಅಂದರೆ ಮತ್ತೆ ಪುನಃ ಸಮ್ಮಂತ್ರಿಯ ಸರಿ ಮಂತ್ರಬಲದ ಉಪಯೋಗ ಮಾಡಿಕೊಂಡು ಈ ಹಾವುಗಳನ್ನು ಉರುನಾಗ ಗಣಾನ್ ಅಥ ಅಥ ಅಂತೇಳಿದರೆ ಇದು ಮೂರನೇ ಪ್ಲ್ಯಾನ್ನಲ್ಲಿ. ಅಷ್ಟೌ ಅಂದರೆ 8, ಉರುನಾಗ ಗಣಾನ್ ಅಂತೇಳಿದರೆ ಸಮೂಹ. ಈ 8 ನಾಗಗಳ ಅಂತೇಳಿದರೆ ನಾಗಗಳು ಅಂತೇಳಿದರೆ ಇದು ಸಾಮಾನ್ಯದ ನಾಗಗಳಲ್ಲ. ಉರುನಾಗ ದೊಡ್ಡ ದೊಡ್ಡ ನಾಗಗಳಂದರೆ ಕಾಳಿಂಗ ಸರ್ಪಗಳಿದ್ದಾಗೆ ದೊಡ್ಡ ದೊಡ್ಡ ನಾಗಗಳು, ಇವುಗಳನ್ನು ತರಿಸಿದ್ದಾರೆ. ಶುಕ್ರೋಕ್ತ ಮಂತ್ರ ಬಲತಃ ಅಂತೇಳಿದರೆ ಇಂತಹ ಯಾವುದು ಕೂಟನೀತಿ, ಇಂತಹ ಮಂತ್ರ ಪ್ರಯೋಗ, ಔಷಧ ಪ್ರಯೋಗ ಇವುಗಳಲ್ಲಿ ಅಂತೇಳಿದರೆ ಬಹಳ ಹುಷಾರು ಅಂತೇಳಿದರೆ ಬಹಳ ಕುಶಲರಾರು ಯಾರು ಅಂತೇಳಿದರೆ ರಾಕ್ಷಸ ಗುರು ಶುಕ್ರಾಚಾರ್ಯರು. ಶುಕ್ರೋಕ್ತ ಶುಕ್ರಾಚಾರ್ಯರಿಂದ ಉಕ್ತವಾದ ಹೇಳಲ್ಪಟ್ಟ ಉಕ್ತ ಮಂತ್ರಬಲತಃ ಆ ಮಂತ್ರಬಲದಿಂದ ಪುರ ಆಹ್ವಯಿತ್ವ ಆಹ್ವಾನ ನೀಡುವುದು ಅಂತೇಳಿದರೆ ತರಿಸುವುದು, ಸ್ವಾಗತ ಮಾಡುವುದು. ಯಾವುದಕ್ಕೆ? ಪುರ ಅಂದರೆ ಹಸ್ತಿನಾಪುರಕ್ಕೆ ಆಹ್ವಯಿತ್ವ ಅಂತೇಳಿದರೆ ಸ್ವಾಗತ ಮಾಡಿ ಕರೆಸಿದ್ದಾರೆ ಈ 8 ನಾಗಗಳನ್ನು. ಪಶ್ಚಾತ್ ಈ 8 ನಾಗಗಳು ಬಂದಿವೆ, ಮಂತ್ರಬಲದಿಂದ ಕರೆಸಿದ್ದಾರೆ ಈ 8 ನಾಗಗಳನ್ನು. ಈ ಮಂತ್ರ ಅಂತೇಳಿದರೆ ಇದು ಕುಮಂತ್ರ, ಇದು ಈ ಮಂತ್ರದಿಂದ ಅವುಗಳನ್ನು ವಶಪಡಿಸಿಕೊಂಡಿದ್ದಾರೆ 8 ನಾಗಗಳನ್ನು. ಪಶ್ಚಾತ್ ಆಮೇಲಿಂದ ಆ 8 ನಾಗಗಳನ್ನು ಏನು ಮಾಡಿದ್ದಾರೆ ಅಂತೇಳಿದರೆ ಸುಪಂಜರಗತಾನ್ ಒಂದು ಪಂಜರದೊಳಗೆ ಹಾಕಿಬಿಟ್ಟು ಸುಪಂಜರ ಅಂತೇಳಿದರೆ ಒಳ್ಳೆ ದೊಡ್ಡದಾದ ಒಂದು ಪಂಜರ, ಗತಾನ್ ಅಂದರೆ ಅದರ ಒಳಗೆ ಹೋಗುವ ಹಾಗೆ ಮಾಡಿದ್ದಾರೆ ಎಲ್ಲ ಮಂತ್ರಬಲದಿಂದ ಈ 8 ನಾಗಗಳನ್ನು. ಪ್ರದದುಹು ಈ 8 ನಾಗಗಳಿರುವಂತಹ ಆ ದೊಡ್ಡ ಪಂಜರ, ಅದು 8 ನಾಗಗಳು ಪಂಜರದೊಳಗೆ ಬರಬೇಕಿದ್ರೆ ಆ ಪಂಜರ ಎಷ್ಟು ದೊಡ್ಡದಿರಬೇಕು. ಸೊ ಆ ಪಂಜರವನ್ನು ಏನು ಮಾಡಿದ್ದಾರೆ? ಪ್ರದದುಹು, ದದೌ ಅಂದರೆ ಕೊಡುವುದು. ಸೊ ಪ್ರದದುಹು ಅಂತೇಳಿದರೆ ಕೊಟ್ಟಿದ್ದಾರೆ. ಸ್ವಸೂತೆ ದುರ್ಯೋಧನ ತನ್ನ ಅವತ್ತು ಕೊಟ್ಟದ್ದು ಭಕ್ಷ್ಯಭೋಜ್ಯಾದಿಗಳು ಸೂದನ ಮುಖಾಂತರ, ಇದು ಸೂತನ ಮುಖಾಂತರ. ಅದು ಸೂದ ಅಡಿಗೆಯವ, ಇದು ಸೂತ ಸಾರಥಿ. ಸೂತ ಅಂದರೆ ಸಾರಥಿ, ಅಂದರೆ ಸೂತಪುತ್ರ ಅಂತ ಹೇಳೋದಿಲ್ಲ ಯಾರಿಗೆ? ಕರ್ಣನಿಗೆ. ಸೊ ಸೂತ ಅಂದರೆ ಸಾರಥಿ. ಸ್ವಸೂತೆ
ತನ್ನ ಸಾರಥಿಗೆ, ಬಹುಶಃ ಸಾರಥಿಗೆ ಈ ಹಾವುಗಳನ್ನು ಹಿಡಿಯುವಂಥದ್ದು, ಹಾವುಗಳನ್ನು ಆಡಿಸುವಂಥದ್ದು ಅದರಲ್ಲಿ ಕುಶಲತೆ ಇರಬೇಕು ಅಂತ ಕಾಣ್ತದೆ. ಆದ್ದರಿಂದ ದುರ್ಯೋಧನನು ತನ್ನ ಸಾರಥಿಯ ಕೈಗೆ, ಅಂತ ಇಲ್ಲದಿದ್ದರೂ ಹಾವುಗಳು ಪಂಜರದ ಒಳಗಿದ್ದಾವೆ, ಸೊ ಪಂಜರದ ಒಳಗಿರುವಂಥ ಹಾವುಗಳನ್ನು ಆ ಪಂಜರ ಸಮೇತ ಕೊಟ್ಟಿದ್ದಾನೆ ದುರ್ಯೋಧನ ತನ್ನ ಸಾರಥಿ ಹತ್ತಿರ. ಯಾಕೆ ಅಂತೇಳಿದರೆ, ಎಲ್ಲಿ ಭೀಮಸೇನ ಮಲಗಿದ್ದಾನೋ ಅಲ್ಲಿ ರಾತ್ರಿ ಹೊತ್ತಿನಲ್ಲಿ ಹೋಗಿ ಅವನ ಮೇಲೆ ಬಿಡಬೇಕು, ಪಂಜರವನ್ನು ಓಪನ್ ಮಾಡಿ ಬಿಡಬೇಕು. ಪಂಜರ ಓಪನ್ ಮಾಡಲಿಕ್ಕಾದರೂ ಧೈರ್ಯ ಬೇಕಲ್ಲ, ಸೊ ಧೈರ್ಯ ಇರುವಂತಹ ಆ ಸಾರಥಿಗೆ ಕೊಟ್ಟಿದ್ದಾರೆ. ಯಾರು? ದುರ್ಯೋಧನ ಹೋಗಿ ಆ ಭೀಮನನ್ನು ಎಲ್ಲಿ ಮಲಗಿದ್ದಾನಂತ ಹುಡುಕಿ ಅಲ್ಲಿ ಈ ಹಾವುಗಳನ್ನು ಬಿಡಬೇಕು ಅವನ ಮೇಲೆ. ಆ ಹಾವುಗಳು ಅವನನ್ನು ಕಚ್ಚಿ ಅವನು ಸತ್ತು ಹೋಗಬೇಕು ಅನ್ನುವಂತಹ ಈ ದುಷ್ಟ ಉಪಾಯ ಮಾಡಿದ್ದಾರೆ ಅನ್ನುವಂಥದ್ದು. ಇದಕ್ಕೆ ತಮ್ ವೀಕ್ಷ್ಯ ತಮ್, ಆ ಭೀಮಸೇನನನ್ನು ಅದು ಆ ಗಂಗಾ ನದಿಗೆ ಪ್ರವಾಹಕ್ಕೆ ಹಾಕಿದ್ದಾರೆ. ಅದು ಶತಕೋಟಿ ಯೋಜನ ಒಳಗೋಗಿದೆ ಗಂಗಾ ನದಿ, ಆ ಜಾಗಕ್ಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಆ ಮಡುವಿನಲ್ಲಿ ಒಳಗೆ ಹೋಗಿಬಿಡ್ಬೇಕಮ್ಮ ಅಂತ. ಅವ ಒಳಗೆ ಹೋದವನು ಅವನು ಏನು ಮಾಡಿದ್ದಾನೆ, ಅವನು ಆಕಳಿಕೆ ಮಾಡಿದ್ದಾನೆ. ಆಕಳಿಕೆ ವಿಜೃಂಭಣ, ಆಕಳಿಕೆ ಮಾಡುವಾಗ ಏನಾಗಿದೆ, ಎಲ್ಲ ಸರಪಳಿ ತುಂಡಾಗಿ ಬಿದ್ದಿದೆ. ಅಲ್ಲಿಂದ ಆರಾಮವಾಗಿ ಮೇಲೆದ್ದು ಬಂದಿದ್ದಾನೆ. ಭಗವಂತನ ಒಂದು ಏನು ಅನುಗ್ರಹ ಇದ್ದರೆ ಯಾವ ಮಡುವಿನಲ್ಲಿ ಬಿದ್ದರೂ ಸಹ ಎದ್ದು ಬರ್ತಾರೆ ಅಂತ ಹೇಳೋದಕ್ಕೆ ಅದು ಉದಾಹರಣೆ. ತಮ್ ವೀಕ್ಷ್ಯ ದುಷ್ಟ ಮನಸಃ, ಈ ದುಷ್ಟ ಬುದ್ಧಿಯುಳ್ಳ ಶಕುನಿ ದುರ್ಯೋಧನಾದಿಗಳು ಭೀಮಸೇನನನ್ನು ಆರಾಮವಾಗಿ ಆ ಮಡುವಿನಿಂದನೂ ಹೊರಗೆ ಬಂದ ಅಂತ ಹೇಳಿದು ನೋಡಿ ಏನು ಮಾಡಿದ್ದಾರೆ, ವಿಪನ್ನ ಚಿತ್ತಾಹ ಅಥವಾ ವಿಷಣ್ಣ ಚಿತ್ತಾಹ, ವಿಪನ್ನ ಅಥವಾ ವಿಷಣ್ಣ ಅಂತೇಳಿದರೆ ಆ ರೀತಿ ಮನಸ್ಸು ಅನ್ನುವಂಥದ್ದು ಏನಾಗಿದೆ, ಕಲುಷಿತವಾಗಿದೆ. ಅವರ ಮನಸ್ಸೇ ವಿಷಪೂರಿತವಾಗಿದೆ ದುರ್ಯೋಧನಾದಿಗಳದ್ದು. ಅಂಥ ದುಷ್ಟ ಮನಸ್ಸಿನ ಕೌರವರು ಅತ್ಯಂತ ವಿಷಣ್ಣ ಮನಸ್ಕರಾಗಿ, ವಿಪನ್ನ ಚಿತ್ತಾಹ ಅಥವಾ ವಿಷಣ್ಣ ಚಿತ್ತಾಹ ಅಂದರೆ ವಿಷಣ್ಣ ಮನಸ್ಕರಾಗಿ, ಅಂದರೆ ಕುದಿಯುವಂತಹ ಜ್ವಾಲೆಯುಳ್ಳ ಆ ದುಷ್ಟರು ಏನು ಮಾಡಿದ್ದಾರೆ, ಇನ್ನೊಮ್ಮೆ ಮಂತ್ರಾಲೋಚನೆ ಮಾಡಿದರು. ಭೂಯಃ ಸಮ್ಮಂತ್ರ್ಯ ಅಂತೇಳಿದರೆ, ಭೂಯಃ ಅಂದರೆ ಇನ್ನೊಮ್ಮೆ, ಸಮ್ಮಂತ್ರ್ಯ ಅಂತೇಳಿದರೆ ಮಂತ್ರಗಳನ್ನು ಉಪಯೋಗಿಸಿ ಮಂತ್ರಬಲದಿಂದ ಹಾವುಗಳನ್ನು ತರಿಸಿದ್ದಾರೆ ಅನ್ನುವಂಥದ್ದು ಒಂದು ಅರ್ಥ. ಇನ್ನೊಂದು ಭೂಯಃ ಸುಮಂತ್ರ್ಯ ಅಂತೇಳಿದರೆ, ಸಮ್ಮಂತ್ರ್ಯ ಅಂತೇಳಿದರೆ ಇನ್ನೊಂದು ಉಪಾಯವನ್ನು ಭೀಮಸೇನನನ್ನು ಕೊಲ್ಲಿಕ್ಕೆ ಏನು ಮಾಡಿದರು, ಮಂತ್ರಾಲೋಚನೆ ಮಾಡಿದರು. ಏನು ಮಾಡೋದು, ಅಲ್ಲಿ 8 ನಾಗಗಳು ಬಹಳ ಪ್ರಸಿದ್ಧ ಇದ್ದಾವಂತೆ. ಸೊ ಮಂತ್ರಬಲದಿಂದ ಅವುಗಳನ್ನು ತರಿಸಲಿಕ್ಕೆ ಆಗ್ತದಂತೆ. ಅವುಗಳನ್ನು ತರಿಸಿ ಏನು ಮಾಡುವ, ಪಂಜರದೊಳಗೆ ಹಾಕಿಬಿಟ್ಟು ನಮ್ಮ ಸೂತನ ಹತ್ರ ಕೊಟ್ಟು ಬಿಡುವ. ಸಾರಥಿ ಅವನಿಗೆ ಹಾವುಗಳಂತ ಹೇಳಿದರೆ ಬಹಳ ಕುಶಲತೆ ಇದೆ, ಅವುಗಳೊಟ್ಟಿಗೆ ಆಡುವಂಥದ್ದು. ಅವ ಅದನ್ನು ತಗೊಂಡೋಗಿ ಭೀಮಸೇನನು ಎಲ್ಲಿ ಮಲಗಿದ್ದಾನೆ ಅಲ್ಲಿ ಬಿಟ್ಟು ಬಿಡ್ತಾನೆ. ಆ ಹಾವುಗಳು ಕಚ್ಚಿ ಭೀಮಸೇನ ಸತ್ತು ಹೋಗ್ತಾನೆ ಅನ್ನುವಂಥದ್ದು. ಇಡೀ ಈ ಉಪಾಯವನ್ನು ಸಮ್ಮಂತ್ರಿಯ ಮಂತ್ರಾಲೋಚನೆ ಮಾಡಿ ತರಿಸಿದರು. ಉರುನಾಗಗಣಾನ್ ಅಥ ಅಷ್ಟೌ, ಈ 8 ಮಹಾನಾಗಗಳನ್ನು ಶುಕ್ರಾಚಾರ್ಯರು ಹೇಳಿದ ಮಂತ್ರಬಲದಿಂದ, ಶುಕ್ರೋಕ್ತ, ಶುಕ್ರ ಉಕ್ತ ಅಂತ ಹೇಳಿದರೆ ಶುಕ್ರಾಚಾರ್ಯರಿಂದ ಹೇಳಲ್ಪಟ್ಟ ಮಂತ್ರಬಲತಃ, ಮಂತ್ರಬಲದಿಂದ ಪುರಃ ಆಹ್ವಯಿತ್ವ, ಪುರ ಅಂತೇಳಿದರೆ ಹಸ್ತಿನಾಪುರಕ್ಕೆ ಅದನ್ನು ಆಹ್ವಯಿತ್ವ ತರಿಸಿಕೊಂಡಿದ್ದಾರೆ ಈ 8 ನಾಗಗಳನ್ನು. ನಂತರ ಭದ್ರವಾದ ಪಂಜರದಲ್ಲಿ ಹಿಡಿದಿರಿಸಿ. ಭದ್ರವಾದ ಪಂಜರ ಯಾಕೆ ಅಂತ ಹೇಳಿದರೆ ಇದು ಸಾಮಾನ್ಯ ನಾಗಗಳಲ್ಲ, ಉರು ನಾಗಗಳು ಅಂತ ಹೇಳಿದ್ದಾರೆ. ಬಹಳ ವಿಷಪೂರಿತವಾದ, ಬಹಳ ದಪ್ಪ ಇರುವಂತಹ ನಾಗಗಳು. ಆದ್ದರಿಂದ ಪಂಜರ ಗಟ್ಟಿ ಇಲ್ಲ ಅಂತ ಹೇಳಿದರೆ ಪಂಜರವನ್ನು ಇದು ಮಾಡಿಬಿಟ್ಟು ಹೊರಗೆ ಬಂದು ಬಿಡ್ತಾವೆ ಅಂತ ಹೇಳ್ಕೊಂಡು ಬಹಳ ಏನೋದು ಗಟ್ಟಿಮುಟ್ಟಾದ ಪಂಜರ, ಅದಕ್ಕೆ ಸುಪಂಜರ ಅಂತ ಹೇಳಿದ್ದಾರೆ. ಸುಪಂಜರ ಅಂದರೆ ಸುಷ್ಟು ಅಂದರೆ ಗಟ್ಟಿಮುಟ್ಟಾದ ಪಂಜರದಲ್ಲಿ ಗತಾನ್ ಹಿಡಿದು ಇರಿಸಿ, ಸ್ವಸೂತೆ ಪ್ರದದುಹು ತಮ್ಮ ಸಾರಥಿಯ ವಶಕ್ಕೆ ನೀಡಿದರು. ವಿಷದಿಂದ ಕೊಲ್ಲಲಾಗದ ಭೀಮನನ್ನು ಭಯಂಕರ ನಾಗಸರ್ಪಗಳಿಂದ ಕಚ್ಚಿಸಿ
ಕೊಲ್ಲುವುದು ಅವರ ಮುಂದಿನ ಕಪಟೋಪಾಯವಾಗಿತ್ತು. ಅದಕ್ಕಾಗಿ ಅವರು 8 ಮಹಾನಾಗಗಳನ್ನು, ಆ ಗುಂಪಿಗೆ ಸೇರಿದ ಇತರ ಸರ್ಪಗಳನ್ನು ಶುಕ್ರಾಚಾರ್ಯರು ಉಪದೇಶಿಸಿದ ಮಂತ್ರಬಲದಿಂದ ವಶಕ್ಕೆ ತೆಗೆದುಕೊಂಡು ಭೀಮನ ಮೇಲೆ ಭೀಮನ ಮೇಲೆ ಅವನು ಯಾವುದು ಭೀಮಸೇನ ಮಲಗಿದ್ದಾಗ ಅವನ ಮೇಲೆ ಬಿಡಬೇಕು ಇವುಗಳನ್ನು ಅಂತೇಳಿಬಿಟ್ಟು ಈ ರೀತಿ ಪ್ರಯೋಗ ಮಾಡಬೇಕಂತ ಸಾರಥಿಯ ವಶಕ್ಕೆ ನೀಡಿದರು. ಸೊ ವಿಷ ಹಾಕಿದ್ದು ಸೂದನ ಮೂಲಕ. ಸೂದ ಅಂದರೆ ಯಾರು? ಅಡಿಗೆಯವ. ಅದು ಅಡಿಗೆಯವನ ಮೂಲಕ ವಿಷ ಹಾಕಿಸಿದ್ದಾರೆ. ಈಗ ವಿಷ ಸರ್ಪಗಳನ್ನು ಪ್ರಯೋಗಿಸ್ತಾ ಇದ್ದಾರೆ ಸೂತನ ಮೂಲಕ. ಸೂತ ಅಂದರೆ ಸಾರಥಿಯ ಮೂಲಕ ಅಂತ ಹೇಳ್ತಾ ಇದ್ದಾರೆ. ಅನಂತ, ವಾಸುಕಿ, ತಕ್ಷಕ, ಕರ್ಕೋಟಕ, ಪದ್ಮ, ಮಹಾಪದ್ಮ, ಶಂಖಪಾಲ, ಮಹಾಶಂಖ ಇವು ಆ 8 ಮಹಾಸರ್ಪಗಳು. ಸೊ ಇಂತಹ ಇತಿ ಅಷ್ಟಸಂಖ್ಯಾನ್ ಉರೂನ್ ಶ್ರೇಷ್ಠಾನ್ ನಾಗಗಣಾನ್, ಈ 8 ನಾಗಗಣಗಳನ್ನು ತರಿಸಿದ್ದಾರೆ ಅಂತ. ಅಲ್ಲಿಂದ ಮುಂದೆ ಏನಾಗ್ತದೆ? ಸೊ ಸಾರಥಿ ಹತ್ರ ಕೊಟ್ಟಿದ್ದಾರೆ. ಸಾರಥಿ ಏನು ಮಾಡ್ತಾನಂತ ನೋಡುವ ವೈಲೇರೆ. ದುರ್ಯೋಧನೇನ ಪ್ರತುಮಂತ್ರ ಬಲೋಪಹೂತ ತತ್ಸಾರಥಿ ಪಣಿಗಣಾನ್ ಪವನಾತ್ಮಜಸ್ಯ ಸುಪ್ತಸ್ಯ ವಿಸ್ತೃತ ಉರಸ್ಯ ಮುಚತ್ ವಿಶೀರ್ಣ ದಂತಾ ಬಪೂರಮುಮಾಶು ವಿದಶ್ಯನಾಗಾಃ. 66ನೇ ಶ್ಲೋಕ. ಆ ದುರ್ಯೋಧನ ಸಾರಥಿಯು ದುರ್ಯೋಧನನಿಂದ ವೀರ್ಯವಶಾದ ಮಂತ್ರದ ಸಾಮರ್ಥ್ಯದಿಂದ ತರಲ್ಪಟ್ಟ ಸರ್ಪಗಳ ಸಮೂಹಗಳನ್ನು ನಗರದಿಂದ ಹೊರಗೆ ತನ್ನ ಕ್ರೀಡಾಸ್ಥಾನದಲ್ಲಿ ಶಾಂತನಾಗಿ ಮಲಗಿದ ವಾಯುಪುತ್ರನಾದ ಭೀಮನ ವಿಸ್ತೃತವಾದ ವಕ್ಷಸ್ಥಳದಲ್ಲಿ ಬಿಡುತ್ತಾನೆ. ಆ ಸರ್ಪಗಳು ಆ ಭೀಮನನ್ನು ಶೀಘ್ರದಲ್ಲಿ ಕಚ್ಚುತ್ತವೆ. ಆದರೆ ಭೀಮನಿಗೆ ಏನೂ ಆಗುವುದಿಲ್ಲ. ಅದರ ಬದಲು ಆ ಹಾವುಗಳ ಹಲ್ಲುಗಳೇ ಪುಡಿಪುಡಿಯಾಗಿ ಬಿಡುತ್ತವೆ. ದುರ್ಯೋಧನೇನ ಪೃಥುಮಂತ್ರ ಬಲೋಪಹೂತಾನ್ ತತ್ಸಾರಥಿ ಪಣಿಗಣಾನ್ ಪವನಾತ್ಮಜಸ್ಯ ಸುಪ್ತಸ್ಯ ವಿಸ್ತೃತ ಉರಸ್ಯ ಮುಚತ್ ವಿಶೀರ್ಣ ದಂತಾ ಬಭೂವು ರಮುಮಾಶು ವಿದಶ್ಯನಾಗಾಃ. ದುರ್ಯೋಧನೇನ ಪೃಥುಮಂತ್ರ ಬಲ ಉಪಹೂತಾನ್ ತತ್ ಸಾರಥಿ ಫಣಿಗಣಾನ್ ಪವನಾತ್ಮಜಸ್ಯ ಸುಪ್ತಸ್ಯ ವಿಸ್ತೃತ ಉರಸಿ ಅಮುಚತ್ ವಿಶೀರ್ಣದಂತ ಬಭೂವುಃ ಅಮುಂ ಆಶು ವಿದಶ್ಯ ನಾಗಾಃ. ದುರ್ಯೋಧನೇನ, ದುರ್ಯೋಧನನಿಂದ, ಪೃಥುಮಂತ್ರ ಬಲೋಪಹೂತಾನ್. ಪೃಥುಮಂತ್ರ ಯಾರ್ದು ಇದು? ಶುಕ್ರಾಚಾರ್ಯರಿಂದ ಏನು ಹೇಳಲ್ಪಟ್ಟ ಮಂತ್ರ ಉಪದೇಶ. ಇದು ಸಾಮಾನ್ಯದ್ದಲ್ಲ. ಇದು ಆ ಮಂತ್ರಗಳನ್ನು ಉಪಯೋಗಿಸಿ ಏನು ಮಾಡಿದ್ದಾರೆ? ಪ್ರಯೋಗ ಮಾಡಿ ಸರ್ಪಗಳನ್ನು, ಈ ದೊಡ್ಡ ದೊಡ್ಡ ನಾಗಗಳನ್ನು ತರಿಸಿದ್ದಾರೆ. ಅತ್ಯಂತ ವಿಷಪೂರಿತವಾದ ನಾಗಗಳನ್ನು ತರಿಸಿದ್ದಾರೆ ಅಂತ ಹೇಳಿದರೆ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ನೋಡಿ. ಪೃಥು ಮಂತ್ರ, ಪೃಥು ಅಂತ ಹೇಳಿದರೆ ಉರು ಅಂತ ಹೇಳಿದಾಗೆ ದೊಡ್ಡ ದೊಡ್ಡ ಮಂತ್ರದಿಂದ, ದೊಡ್ಡ ದೊಡ್ಡ ಮಂತ್ರ ಶುಕ್ರಾಚಾರ್ಯರದ್ದು, ರಾಕ್ಷಸರ ಗುರು ಶುಕ್ರಾಚಾರ್ಯ. ಸೊ ಈ ಮಾಟ ಮಂತ್ರ, ಔಷಧ ಪ್ರಯೋಗ ಇದರಲ್ಲೆಲ್ಲ ಬಹಳ ಬಹಳ ಪ್ರಸಿದ್ಧ ಶುಕ್ರಾಚಾರ್ಯರು ಅಂತ ಎಣಿಸ್ಕೋಬೋದು. ಪೃಥು ಮಂತ್ರ, ಶುಕ್ರಾಚಾರ್ಯರ ಮಂತ್ರ ಬಲದಿಂದ ಉಪಹೂತಾನ್, ಉಪಹೂತಾನ್ ಅಂತ ಹೇಳಿದರೆ ತರಿಸಲ್ಪಟ್ಟ, ಉಪನೀತಾನ್, ಉಪಹೂತಾನ್. ಸೊ ಉಪಹೂತಾನ್ ಅಥವಾ ಆಹ್ವಯಿತ, ಆಹ್ವಾನ್ ಅಂದರೆ ಆಹ್ವಯಿತ ಅಂತಹ ಈ ನಾಗಗಳು. ಬಲೋಪಹೂತಾನ್ ತತ್ ಸಾರಥಿ ಅಂತ ಹೇಳಿದರೆ ಆ ಸಾರಥಿ ಹತ್ರ ಕೊಟ್ಟಿದ್ದಾರೆ. ಯಾವುದು? ಸುಷ್ಟು ಪಂಜರದಲ್ಲಿ, ದೊಡ್ಡ ಪಂಜರ, ಗಟ್ಟಿಮುಟ್ಟಾದ ಪಂಜರದೊಳಗೆ ಆ ಮಂತ್ರ ಬಲದಿಂದ ಆ ಎಲ್ಲ ನಾಗಗಳು ಒಳಗೆ ಹೋಗಿ ಕೂತಿವೆ. ಆಮೇಲೆ ಪಂಜರವನ್ನು ಕ್ಲೋಸ್ ಮಾಡಿ ಕೊಟ್ಟಿದ್ದಾರೆ. ಯಾರ ಹತ್ರ? ಸಾರಥಿ ಹತ್ರ. ಆ ಸಾರಥಿ ತತ್ ಸಾರಥಿ, ಯಾರ ಹತ್ರ, ಯಾವ ಸಾರಥಿ ಹತ್ರ ಕೊಟ್ಟಿದ್ದಾರೋ ಆ ಪಂಜರವನ್ನು ಆ ಫಣಿಗಣಾನ್ ಅವುಗಳನ್ನು ತಗೊಂಡೋಗಿಬಿಟ್ಟು ಆ ಪಂಜರವನ್ನು ತಗೊಂಡೋಗಿದ್ದಾನೆ. ಪವನಾತ್ಮಜಸ್ಯ ಸುಪ್ತಸ್ಯ. ಈ ಸಲ ಬಹುಶಃ ಇವನು ಹೇಳಲಿಲ್ಲ. ಯಾರು?
ಯುಯುತ್ಸುವಿನ ಸುದ್ದಿ ಬರಲಿಲ್ಲ. ಸೊ ಯುಯುತ್ಸು ಮೊದಲೆಲ್ಲ 2 ಸಲ ಹೇಳಿದ್ದಾನೆ, ಈ ಸಲ ಅವನಿಗೂ ಗೊತ್ತಾಗದಾಗೆ ಮಾಡಿದ್ದಾರೆ ಅಂತ ಕಾಣ್ತದೆ. ಪವನಾತ್ಮಜಸ್ಯ ಸುಪ್ತಸ್ಯ ಸುಪ್ತ ಅಂತೇಳಿದರೆ ಮಲಗಿದ್ದಾನೆ, ಗಾಢ ನಿದ್ರೆಯಲ್ಲಿದ್ದಾನೆ. ಯಾರು? ಪವನಾತ್ಮಜ. ಪವನ ಅಂತೇಳಿದರೆ ಗಾಳಿ ಅಂದರೆ ವಾಯುದೇವರು. ಸೊ ಪವನಾತ್ಮಜ, ಆತ್ಮಜ ಅಂದರೆ ಮಗ. ಸೊ ವಾಯುದೇವರ ಮಗ ಅಂತೇಳಿದರೆ 2ನೇ ಅವತಾರವಾದ ಭೀಮಸೇನ ದೇವರು. ಸೊ ಭೀಮಸೇನ ಮಲಗಿದ್ದಾರೆ ಎಲ್ಲಿ? ಅವರ ಇದರಲ್ಲಿ ಯಾವುದು ಕ್ರೀಡಾಗಾರದಲ್ಲಿ ಮಲಗಿದ್ದಾರೆ. ಪವನಾತ್ಮಜಸ್ಯ, ಈ ಅವನು ಮಲಗಿದ್ದನ್ನು ನೋಡಿ ಈ ಸಾರಥಿ ಅಲ್ಲಿಗೆ ಹೋಗಿದ್ದಾನೆ. ಹುಡುಕಿ ಭೀಮಸೇನ ಮಲಗಿದ್ದನ್ನು ನೋಡಿದ್ದಾನೆ. ಗಾಢ ನಿದ್ರೆಯಲ್ಲಿರುವಂಥ ಭೀಮಸೇನನ ಮೇಲೆ ಈ ಫಣಿಗಣಾನ್, ಈ ನಾಗಗಳು ಏನಿವೆ ಇವುಗಳ ಪಂಜರವನ್ನು ಓಪನ್ ಮಾಡಿ ಬಿಟ್ಟಿದ್ದಾನೆ ಭೀಮಸೇನನ ಮೇಲೆ. ವಿಸ್ತೃತ ಉರಸಿ, ಭೀಮಸೇನ ಮಲಗಿದ್ದಾನೆ ಹೇಗೆ ಅಂತೇಳಿದರೆ ಭೀಮಸೇನನ ಎದೆ, ಅಗಲವಾದ ಎದೆ, ವಿಸ್ತೃತ ಉರಸಿ, ಆ ಎದೆಯಲ್ಲಿ ಅಂತೇಳಿದರೆ ಹೋಗಿ ಎದೆಗೆ ಬಿಟ್ಟು ಎಲ್ಲ ಇಡೀ ಜೀವಕ್ಕೆ ಕಚ್ಚಿಬಿಡಿ ಅಂತ ಹೇಳಿಬಿಟ್ಟು ವಿಸ್ತೃತ ಉರಸಿ ಮಲಗಿದ್ದಾನೆ. ಯಾರು? ಭೀಮಸೇನ. ವಿಸ್ತೃತವಾದ ಅಗಲವಾದ ಎದೆ ಕಾಣ್ತಾ ಇದೆ. ಆ ಎದೆ ಮೇಲೆ ಕಚ್ಚಿ ಅವನನ್ನು ಕೊಲ್ಲಬೇಕು ಅಂತ ತಿಳ್ಕೊಂಡು ಬಿಟ್ಟಿದ್ದಾನೆ ಈ ಸಾರಥಿ. ಯಾವುಗಳನ್ನು? ಆ ದೊಡ್ಡ ನಾಗಗಳನ್ನು, 8 ನಾಗಗಳನ್ನು ಮತ್ತು ಅವುಗಳ ವಂಶದಲ್ಲಿ ಹುಟ್ಟಿರುವಂಥ ಸರ್ಪಗಳನ್ನು ಎಲ್ಲ ಬಿಟ್ಟಿದ್ದಾನೆ ಅಲ್ಲಿ. ಉರಸಿ ಅಮುಚತ್, ಉರಸಿ ಅಂದರೆ ಎದೆಯ ಮೇಲೆ, ಅಮುಚತ್ ಅಂದರೆ ಬಿಟ್ಟಿದ್ದಾನೆ ಸಾರಥಿ. ಅಮುಚತ್ ಅಂತೇಳಿದರೆ ಮುಚಲ್ ಇದು ಧಾತು ಅದು ಅಂತೇಳಿದರೆ ಅಮುಚತ್ ಅದರ ಭೂತಕಾಲ. ಅಮುಚತ್ ಅಂದರೆ ಬಿಟ್ಟಿದ್ದಾನೆ. ಅಮುಚತಾಂ, ಅಮುಚನ್ ಅಂದರೆ ಬಹುವಚನ, ಇದು ಅಮುಚತ್ ಅಂದರೆ ಏಕವಚನ. ಸಾರಥಿ ಈ ನಾಗಗಳನ್ನು ಬಿಟ್ಟಿದ್ದಾನೆ. ಭೀಮಸೇನನ ವಿಸ್ತೃತವಾದ ಎದೆಯನ್ನು ಕಚ್ಚಿ ಅವನನ್ನು ಕೊಂದು ಬಿಡಲಿ ಅಂತ ಆ ಎದೆ ಭಾಗದಲ್ಲಿ ಬಿಟ್ಟಿದ್ದಾನೆ. ಈ ನಾಗಗಳು ಆಶು ಅಂದರೆ ವಿಶೀರ್ಣದಂತ ಬಭುವು ಅಮುಂ ಆಶು ವಿದಶ್ಯ ನಾಗಾಹ ಈ 8 ನಾಗಗಳು, ಅವುಗಳ ಜೊತೆಗಿರುವಂಥ ಇನ್ನು ಸರ್ಪಗಳು ಕೂಡ. ಸೊ ಏನು ಮಾಡಿದ್ದಾವೆ? ಅಮುಂ ಬಭುವು ಅಮುಂ ಆಶು. ಅಮುಂ ಅಂದರೆ ಆ ಭೀಮಸೇನನ್ನು ಮಲಗಿದ್ದಾನೆ, ಗಾಢ ನಿದ್ರೆಯಲ್ಲಿದ್ದಾನೆ, ಅವನನ್ನು ವಿದಶ್ಯ ಅಂತೇಳಿದರೆ ಕಚ್ಚಿದ್ದಾವೆ. ವಿದಶ್ಯ ಕಚ್ಚಿಬಿಟ್ಟು, ಕಚ್ಚಿದಾಗ ಏನಾಯಿತು? ಭೀಮಸೇನ ಸತ್ತೋಗಬೇಕಿತ್ತಲ್ಲ. 8 ನಾಗಗಳು ಏಕಕಾಲದಲ್ಲಿ ಮಲಗಿರುವ ಭೀಮನನ್ನು ಕಚ್ಚುವಾಗ ಭೀಮಸೇನ ಹೇಗೆ ಅವನು ಇನ್ನೂ ಜೀವದಲ್ಲಿ ಇರಲಿಕ್ಕೆ ಸಾಧ್ಯ ಇದೆ ಅಂತ ಕೌರವರು ಯೋಚಿಸಿದರೆ ಭೀಮಸೇನನಿಗೆ ಏನಾಯಿತು ಆಗ ಅಂತ ಹೇಳಿದರೆ ನಾಗಾಹ ಆಶು ವಿದಶ್ಯ. ನಾಗಾಹ ಅಂದರೆ ಈ 8 ನಾಗಗಳು ಆಶು ಕೂಡಲೇ ವಿದಶ್ಯ ಅಮುಂ ವಿದಶ್ಯ ಅವನನ್ನು ಕಚ್ಚಿದವು. ಏನಾಯಿತು ಆಗ? ಅಮುಂ ವಿದಶ್ಯ ಆಗ ವಿಶೀರ್ಣದಂತ ಬಭೂವು ಅಂತೇಳಿದರೆ ಆದವು, ದಂತ ಅಂತೇಳಿದರೆ ಹಲ್ಲುಗಳು. ವಿಶೀರ್ಣದಂತ, ವಿಶೀರ್ಣ ಅಂತೇಳಿದರೆ ಹಿಟ್ಟು ಪುಡಿ. ಸೊ ಅಂತೇಳಿದರೆ ಕಚ್ಚಿದ್ದು ಯಾರು? ಹಾವುಗಳು ಅಂದರೆ ನಾಗಗಳು. ಆ ನಾಗಗಳ ಹಲ್ಲುಗಳು ಏನಿದೆ ಅದು ವಿಶೀರ್ಣ ಅಂತೇಳಿದರೆ ಪುಡಿ ಆಯಿತು ಅಂತ ಒಂದು. ಸೊ ಅಂತೇಳಿದರೆ ಭೀಮಸೇನನಿಗೆ ಏನಾಗಲಿಲ್ಲ ಅಂತ ಅದನ್ನು ಅದನ್ನು ಆ ರೀತಿ ಹೇಳಿದ್ದಾರೆ. ಭೀಮಸೇನನಿಗೆ ಏನಾಗಲಿಲ್ಲ, ಆ ಕಚ್ಚಿದ ನಾಗಗಳ ಹಲ್ಲುಗಳು ಮುರಿದು ಹೋದವು ಅಂತೇಳಿದರೆ ಈ ನಮಗೆ ಕಾಣುವಂಥ ಸರ್ಪಗಳಿಗೆ ಬಹುಶಃ ಹಲ್ಲು ಇರಲಿಕ್ಕೆ ಇಲ್ಲ ಅಂತ ಕಾಣ್ತದೆ. ಈ 8 ನಾಗಗಳಿಗೆ ಮಾತ್ರ ವಿಷಪೂರಿತವಾದ ಹಲ್ಲಿರುವಂಥ ಈ ನಾಗಗಳು, ಇವುಗಳ ಹಲ್ಲುಗಳು ಏನಾಯಿತು, ಇದು ಲಾಸ್ಟ್ ಕಚ್ಚಲಿಕ್ಕೆ, ಇನ್ಯಾರಿಗೂ ಕಚ್ಚಲಿಕ್ಕೆ ಇಲ್ಲ, ಇನ್ನು ಹಲ್ಲೇ ಇಲ್ಲ ಅವಿಗೆ ಕಚ್ಚಲಿಕ್ಕೆ, ಆ ಥರ ಆಗಿಬಿಟ್ಟವು ಅಂತೇಳಿದರೆ ಭೀಮಸೇನನಿಗೆ ಏನೂ ಆಗಲಿಲ್ಲ ಅನ್ನುವಂಥದ್ದು ಅದನ್ನು ಹೇಳ್ತಾ ಇದ್ದಾರೆ ಮಧ್ವಾಚಾರ್ಯರು. ಸೊ ಈಗ ಇದರಲ್ಲಿ ವಿಶೇಷತೆ ಏನಂತೇಳಿದರೆ ನಮಗೆ ಇದನ್ನೆಲ್ಲ ಈ ಮಹಾಭಾರತದಲ್ಲಿ ಬಂದಿರುವಂತಹ ಈ ಕಥಾನಕವನ್ನು ಹೇಳುವವರು ವಾಯುದೇವರ 3ನೇ ಅವತಾರ.
ಈ ಕಥಾನಕದಲ್ಲಿ ಇರುವಂಥ ಭೀಮಸೇನ ವಾಯುದೇವರ ಎರಡನೆಯ ಅವತಾರ ಅಂತೇಳಿದರೆ ನಾವು ಏನು ಮಾಡ್ತಾ ಇದ್ದೇವೆ ಅಂತೇಳಿದರೆ ಈ ಕಥಾನಕವನ್ನು ಓದುವ ಮುಖಾಂತರ ಹರಿವಾಯುಗಳ ಭಕ್ತಿಯನ್ನೇ ಮಾಡ್ತಾ ಇದ್ದೇವೆ, ಸೇವೆಯನ್ನೇ ಮಾಡ್ತಾ ಇದ್ದೇವೆ. ಸೊ ದುರ್ಯೋಧನೇನ ಪೃಥುಮಂತ್ರ ಬಲೋಪಹೂತಾನ್, ದುರ್ಯೋಧನೇನ ಪೃಥುಮಂತ್ರ ಬಲೋಪಹೂತಾನ್, ಮಹಾಮಂತ್ರ ಬಲದ ಮೂಲಕ ಉಪಹೂತಾನ್ ತರಲ್ಪಟ್ಟಿದ್ದ ಆ 8 ನಾಗಗಳ ಗುಂಪನ್ನು ಫಣಿಗಣಾನ್. ಸೊ ಆ ದುರ್ಯೋಧನನ ಸಾರಥಿಯು ಸಾರಥಿ. ಸೊ ಮಲಗಿದ್ದ ಭೀಮನ ಸುಪ್ತಸ್ಯ ಪವನಾತ್ಮಜಸ್ಯ, ಸುಪ್ತಸ್ಯ ಅಂದರೆ ಮಲಗಿದ್ದಾನೆ, ಗಾಢ ನಿದ್ರೆಯಲ್ಲಿದ್ದಾನೆ, ಪವನಾತ್ಮಜಸ್ಯ ಭೀಮಸೇನ. ಸೊ ಅವನ ವಿಸ್ತೃತ ಉರಸಿ ಅಂದರೆ ಭೀಮಸೇನನ ವಿಶಾಲವಾದ ವಕ್ಷಸ್ಥಳದ ಮೇಲೆ ಬಿಟ್ಟನು, ಅಮುಚತ್. ಸೊ ಸುಪ್ತಸ್ಯ ಪವನಾತ್ಮಜಸ್ಯ ವಿಸ್ತೃತ ಉರಸಿ ಅಂದರೆ ವಕ್ಷಸ್ಥಳದ ಮೇಲೆ ಸಪ್ತಮಿ ವಿಭಕ್ತಿ. ಸೊ ಉರಸಿ ವಿಸ್ತೃತ ಅಂತ ಹೇಳಿದರೆ ವಿಶಾಲವಾದ ಉರಸಿ, ಅಮುಚತ್ ಬಿಟ್ಟಿದ್ದಾನೆ. ಯಾರು? ದುರ್ಯೋಧನನ ಸಾರಥಿ. ಈ ನಾಗಗಳನ್ನು ಈಗ ಈ ನಾಗಗಳು ಅವನನ್ನು ಕಚ್ಚುತ್ತವೆ ಅಂತ ಹೇಳಿಬಿಟ್ಟು ಸೊ ವಿಸ್ತೃತ ಉರಸಿ ಅಮುಚತ್. ಆಗ ಏನಾಯಿತು ಅಂತ ಹೇಳಿದರೆ, ಆಗ ಅವುಗಳು ಆ ನಾಗಾಹ ಅಮುಮ್ ಆ ಭೀಮಸೇನನನ್ನು ಆಶು ಕೂಡಲೇ ವಿದಶ್ಯ ಕಚ್ಚಿದೊಡನೆಯೇ ವಿಶೀರ್ಣದಂತ ಬಬೂವುಹು ಅವುಗಳ ದಂತಗಳು ಪುಡಿಯಾದವು. ಹಾವು ಕಚ್ಚಿದ್ದರಿಂದ ಭೀಮಸೇನನಿಗೆ ಏನೂ ಆಗಲಿಲ್ಲ, ಆದರೆ ಆ ಹಾವುಗಳ ಹಲ್ಲುಗಳೆಲ್ಲ ಪುಡಿಯಾದವು ಎಂಬುದು ಇಲ್ಲಿಯ ವಿಶೇಷಾಂಶ. ಭೀಮ ವಜ್ರದೇಹಿ ಎಂಬುದಕ್ಕೆ ಇದು ಮತ್ತೊಂದು ಅಪೂರ್ವ ನಿದರ್ಶನ. ಏನಾಗಲಿಲ್ಲ ಅಂದರೆ ಹೊಟ್ಟೆಯೊಳಗಾದರೆ ಅದು ವೃಕ ಅಂತ ಹೇಳ್ಕೊಂಡು ಇದು ವಿಷವನ್ನು ಕೂಡ ತಿಂದದ್ದನ್ನು ಅರಗಿಸಿಕೊಳ್ಳುವಂಥ ಶಕ್ತಿ ಇರುವಂತಹ ಆ ಜಠರೆ, ಆ ಅಂಗುಷ್ಟ ಮಾತ್ರೆ ಜಠರೆ ಅಂತೇಳಿದರೆ ಆ ಅಂಗುಷ್ಟ ಮಾತ್ರೆ ಇರುವಂತಹ ವೃಕ ಅನ್ನುವಂತಹ ಅಗ್ನಿ ಅದ್ರ ಒಳಗಿದೆ ಅಂತ ತಿಳ್ಕೊಬೋದು. ಆದರೆ ಹಾವು ಕಚ್ಚಿದಾಗ ಅಂತೇಳಿದರೆ ಏನಾದರೂ ಭೀಮಸೇನನಿಗೆ ಆಗಬೇಕಿತ್ತಲ್ಲ ಅಂತ ಹೇಳಿದರೆ ಅವನು ವಜ್ರದೇಹ ಅಂತೇಳಿದರೆ ಕಚ್ಚಲಿಕ್ಕಂತ ಪ್ರಯತ್ನ ಮಾಡಿದ್ದಾವೆ ಯಾವುವು ಈ ಹಾವುಗಳು. ಅವುಗಳ ಹಲ್ಲು ಪುಡಿಯಾಗಿದೆ, ಏನು ಮಾಡಲಿಕ್ಕೆ ಆಗಲಿಲ್ಲ. ಕಾಲಕೂಟದ ವಿಷ ಒಳಕ್ಕೆ ಇಳಿದು ಅದು ಜೀರ್ಣವಾಯಿತು. ಹಾವುಗಳ ವಿಷ ಒಳಕ್ಕೆ ಇಳಿಲೇ ಇಲ್ಲ, ಅವುಗಳ ದಂತಗಳೇ ಜೀರ್ಣವಾದವು, ಅವುಗಳ ದಂತಗಳೇ ಪುಡಿಯಾದವು ಅನ್ನುವಂಥದ್ದು. ಅಲ್ಲಿಗೆ ಇದೇ ಶ್ಲೋಕಕ್ಕೆ ಇದರಲ್ಲಿ ಏನು ಹೇಳ್ತಾರೆ, ಮಹಾಭಾರತದಲ್ಲಿ ಕೂಡ ಒಂದು ಶ್ಲೋಕ ಬಂದಿದೆ. ಏನು ಬಂದಿದೆ ಅಂತ ಹೇಳಿದ್ರೆ, ಸುಪ್ತಂ ಚಾಪಿ ಪುನಃ ಸರ್ಪೈಹಿ ಸುಪ್ತಂ ಚ ಅಪಿ ಪುನಃ ಅಂತೇಳಿದೆ. ಸುಪ್ತಂ ಅಂದರೆ ಮಲಗಿದ್ದಾನೆ ಭೀಮಸೇನ, ಪುನಃ ಅಂದರೆ ಈ ಮೂರನೇ ಪ್ಲ್ಯಾನ್ನಲ್ಲಿ ಸರ್ಪೈಹಿ ತೀಕ್ಷ್ಣದಂಷ್ಟ್ರೈಹಿ ಮಹಾವಿಷೈಹಿ ಮಹಾವಿಷ ಇರುವಂತಹ ತೀಕ್ಷ್ಣವಾದ ಹಲ್ಲುಗಳಿರುವಂತಹ ಈ ಸರ್ಪಗಳು ಅಥವಾ ಮಹಾನಾಗಗಳನ್ನು ಕುಪಿತೈಹಿ ಅಂದರೆ ಇನ್ನೂ ಸಹ ಮೊದಲೇ ಅವುಗಳಿಗೆ ಕೋಪ ಜಾಸ್ತಿ, ಯಾವಾಗ ನಾಗ ಸರ್ಪಗಳಿಗೆ. ಸೊ ಕುಪಿತೈಹಿ ಅಂತೇಳಿದರೆ ಮಂತ್ರಬಲದಿಂದ ಇನ್ನೂ ಕೋಪ ಭರಿಸಿಬಿಟ್ಟು ದಂಶಯಾಮಾಸ ಅಂದರೆ ಕಚ್ಚಿಸಿದ್ದಾರೆ. ದಂಶಯಾಮಾಸ ಸರ್ವೇಷು ಏವ ಅಂಗ ಸಂದಿಷು ದಂಷ್ಟ್ರಾಶ್ಚ ದಷ್ಟ್ರಿಣಾಂ ಮರ್ಮಸ್ವಪಿ ತೇನ ನಿಪಾತಿತಾ ಅಂದರೆ ಎಲ್ಲ ದೇಹದ ಎಲ್ಲ ಭಾಗಕ್ಕೆ ಕಚ್ಚಿದ್ದಾವೆ ಯಾವ ಈ ನಾಗಗಳು. ತ್ವಚಂನ ಚಾಸ್ಯ ಬಿಬಿದುಹು ಸಾರತ್ವಾತ್ ಪೃಥುವಕ್ಷಸಃ ಅಂತೇಳಿದೆ. ವಿಶಾಲವಾದ ಯಾವುದು ವಕ್ಷಸ್ಥಳದ ಮೇಲೆ ಬಿಟ್ಟಿದ್ದಾರೆ, ಆದರೂ ಕೂಡ ತ್ವಚಂನ ಚಾಸ್ಯ ಬಿಬಿದುಹು ಚರ್ಮವನ್ನು ಕೂಡ ಭೇದಿಸಲಿಕ್ಕೆ ಆಗಲಿಲ್ಲ. ಚರ್ಮವನ್ನು ಕಚ್ಚಿ ವಿಷ ಒಳಗೆ ಹೋಗಬೇಕು, ಇದು ಚರ್ಮವನ್ನು ಭೇದಿಸಲಿಕ್ಕೆ ಅಂದರೆ ಚರ್ಮಕ್ಕೆ ಒಂದು ಗಾಯ ಕೂಡ ಮಾಡಲಿಕ್ಕೆ ಆಗಲಿಲ್ಲ.
ತ್ವಚಂ ನ ಚ ಅಸ್ಯ ಬಿಬಿದುಹು. ಬಿದಿರು ವಿದಾರಣೆ ಅಂತೇಳಿದ್ರೆ ಬ್ರೇಕ್ ಮಾಡೋದು, ಬಿದಿರು ಅಂತೇಳಿದ್ರೆ ಒಡೆಯುವುದು, ಚರ್ಮವನ್ನು ಒಡೆಯುವುದು ಅಂತೇಳಿದ್ರೆ ಚರ್ಮವನ್ನು ಕಚ್ಚುವುದು. ಸೊ ಚರ್ಮವನ್ನು ಕಚ್ಚಲಿಕ್ಕೆ ಅವುಗಳಿಗೆ ಆಗಲಿಲ್ಲ, ಕಚ್ಚಲಿಕ್ಕೆ ಹೋಗಿ ಅವುಗಳ ಹಲ್ಲುಗಳು ಪುಡಿ ಪುಡಿ ಆದವು ಅಂತಹ ಭೀಮಸೇನ. ಸೊ ಆಮೇಲೆ ಹೇಳ್ತಾರೆ ವಾದಿರಾಜರ ಇದರಲ್ಲಿ ಯಾವುದು ವ್ಯಾಖ್ಯಾನದಲ್ಲಿ, ನಗರಾದ್ ಬಹಿಹಿ ಸ್ವಕ್ರೀಡಾಸ್ಥಾನೆ, ಎಲ್ಲಿ ಮಲಗಿದ್ದಾನೆ ಭೀಮಸೇನ ಈ ನಾಗಗಳನ್ನು ಬಿಡುವಾಗ ಬಾಕಿದ್ದವರೆಲ್ಲ ಇರಲಿಲ್ವಾ ಅಂತ ಹೇಳಿದರೆ, ನಗರಾದ್ ಬಹಿ ಅಂದರೆ ನಗರದಿಂದ ಹೊರಗೆ ಹೋಗಿದ್ದಾಗ ಭೀಮಸೇನ ಸ್ವಕ್ರೀಡಾಸ್ಥಾನೆ ತಾನು ಆಟವಾಡುತ್ತಿರುವಂತಹ ಆ ಜಾಗದಲ್ಲಿ, ಸ್ವಕ್ರೀಡಾಸ್ಥಾನೆ ಶ್ರಾಂತತೆಯ ಸುಪ್ತಸ್ಯೇತಿ ಭಾವ, ಅಲ್ಲಿ ಆರಾಮಾಗಿ ಮಲಗಿದ್ದಾನೆ. ಆ ದಿವಸವನ್ನು ನೋಡಿಬಿಟ್ಟು ಗೃಹ ಕೋಣೆ ಚೇತ್ ಸುದೂರಂ ಕ್ಷಿಪ್ತತ್ವ. ಅದು ನೆಕ್ಸ್ಟ್ ಶ್ಲೋಕದ್ದು. ಸೊ ಈ ನೆಕ್ಸ್ಟ್ ಶ್ಲೋಕ ಏನು ಅಂತ ನೋಡುವ ವೈಲರೇ. ಕ್ಷಿಪ್ತ್ವಾ ಸುದೂರಂ, ವೈಲಾರಿಲ್ಲ, ಎಲ್ಲ ಹೋಗಿಬಿಟ್ಟಿದ್ದಾರೆ. ಕ್ಷಿಪ್ತ್ವಾ ಉಳ್ಳರ ಬನ್ನಿ. ಕ್ಷಿಪ್ತ್ವಾ ಸುದೂರ ಗಣಾನಥಾಷ್ಟೌ ತದ್ವಂಶಜಾನ್ ಸವಿನಿಹತ್ಯ ಪಿಪೀಲಿಕಾವತ್ ಜಗ್ನೇ ಚ ಸೂತಮಪಹಸ್ತತ್ ಏವ ಭೀಮಃ ಸುಷ್ವಾಪೂರ್ವವದನುತ್ಥಿತ ಏವ ತಲ್ಪ. 77ನೇ ಶ್ಲೋಕ. ಆಮೇಲೆ ಆ ಭೀಮನು 8 ಸಂಖ್ಯಾಕಗಳಾದ ಆ ಶ್ರೇಷ್ಠಗಳಾದ ಸರ್ಪಗಳ ಸಮೂಹಗಳನ್ನು ಅತಿ ದೂರಕ್ಕೆ ಬಿಸಾಡುತ್ತಾನೆ. ಅವುಗಳ ವಂಶದಲ್ಲಿ ಹುಟ್ಟಿದವುಗಳನ್ನು ಇರುವೆಯಂತೆ ಸಂಹರಿಸುತ್ತಾನೆ. ಹಾಗೂ ಆ ಸೂತನನ್ನು ಕೂಡ ಕೈಯ ಪೃಷ್ಠಭಾಗದಿಂದಲೇ ಸಂಹರಿಸುತ್ತಾನೆ. ಭೀಮನು ಹಾಸಿಗೆಯಿಂದ ಏಳದೆ ಇದ್ದವನಾಗಿ ಮೊದಲಂತೆ ಮಲಗಿಕೊಳ್ಳುತ್ತಾನೆ. ಕ್ಷಿಪ್ತ್ವಾ ಸುದೂರಂ ಉರುನಾಗ ಗಣಾನ್ ಅಥಾಷ್ಟೌ ತದ್ವಂಶಜಾನ್ ಸವಿನಿಹತ್ಯ ಪಿಪೀಲಿಕಾವತ್ ಜಗ್ನೇ ಚ ಸೂತಂ ಅಪಹಸ್ತತ ಏವ ಭೀಮಃ ಸುಶ್ವಾಪಪೂರ್ವವತ್ ಉತ್ಥಿತ ಏವ ತಲ್ಪಾತ್. ಕ್ಷಿಪ್ತ್ವಾ ತೆಗೆದು ಬಿಸಾಡಿದ್ದಾನೆ ಅಂತ ಹೇಳಿದ್ರೆ, ನಮಗೆ ಏನಾದರೂ ಒಂದು ಕಚ್ಚಿದರೆ ನಾವೇನು ಮಾಡ್ತೇವೆ, ಅಲ್ಲಿಗೆ ಒಂದು ಹೊಡ್ಕೋತೇವೆ ಅಥವಾ ಏನಾದರೂ ತೆಗೆದು ಅದನ್ನು ಅಲ್ಲಿಂದ ಬಿಸಾಡ್ತೇವೆ. ಸೊ ಅದೇ ಥರ ಭೀಮಸೇನ ಕೂಡ ಬಿಸಾಡಿದ್ದಾನೆ. ಕ್ಷಿಪ್ತ್ವಾ ಬಿಸಾಡಿ, ಸುದೂರಂ ದೂರ ಬಿಸಾಡಿಬಿಡ್ತಾನೆ, ತೆಗೆದು ಬಿಸಾಡಿದ್ದಾನೆ ಅಂತ. ಸುದೂರಂ ಉರುನಾಗ ಗಣಾನ್, ಉರು ಅಂತೇಳಿದರೆ ಈ ದೊಡ್ಡ ದೊಡ್ಡ ನಾಗಗಣಾನ್ ಅಥ ಅಷ್ಟವು ಅಂತೇಳಿದರೆ ಈಗ ಎಷ್ಟು ನಾಗಗಳಿವೆ, 8 ದೊಡ್ಡ ದೊಡ್ಡ ನಾಗಗಳು. ಇವುಗಳನ್ನು ತೆಗೆದು ಬಿಸಾಡಿದ್ದಾನೆ, ಒಂದೊಂದೇ ತೆಗೆದು ಬಿಸಾಡಿದ್ದಾನೆ. ಸೊ ಏನೋ ಒಂದು ಅವನಿಗೆ ಏನಾಯಿತು, ಒಂದು ಮೈ ಮೇಲೆ ಏನೋ ಒಂದು ಆದಾಗೆ ಆಯಿತು, ಅಷ್ಟೇ ಹೋದಾಗೆ ಆಯಿತು ಭೀಮಸೇನಿಗೆ. ಅದನ್ನು ಎಲ್ಲಿಂದ ಏನು ಬಂದಿದೆ ಅಂತ ಹೇಳ್ಕೊಂಡು ತೆಗೆದ, ನಿದ್ದೆಯಲ್ಲಿದ್ದಾನಲ್ಲ ಹೀಗೆ ಕೈಯಲ್ಲಿ ಇದು ಮಾಡಿ ತೆಗೆದು ಬಿಸಾಡಿದ. ಸೊ 8 ಇವುಗಳನ್ನು ಒಂದೊಂದನ್ನೇ ತೆಗೆದು ಬಿಸಾಡಿದ್ದಾನೆ. ತದ್ವಂಶಜಾನ್ ಆ ನಾಗದ ವಂಶದಲ್ಲಿ ಹುಟ್ಟಿರುವಂಥ ಕೆಟ್ಟ ಹಾವುಗಳು, ತತ್ ವಂಶಜಾನ್ ವಿನಿಹತ್ಯ ಇನ್ನು ಸಣ್ಣ ಸಣ್ಣ ಸರ್ಪಗಳು ಎಲ್ಲ ಅದೇ ವಂಶದಲ್ಲಿ ಹುಟ್ಟಿದ ಸಣ್ಣದೆಲ್ಲ ಏನು ಕೈಗೆ ಸಿಗ್ತೋ ಅದನ್ನು ಪಿಪೀಲಿಕಾವತ್, ನಾವೆಲ್ಲ ಇರುವೆಯನ್ನು ಕೊಲ್ಲುವುದಿಲ್ವಾ, ಪಿಪೀಲಿಕಾ ಅಂದರೆ ಇರುವೆ, ಪಿಪೀಲಿಕಾ ವತ್ ಅಂದರೆ ಇರುವೆಯನ್ನು ನಾವು ಕೊಂದ ಹಾಗೆ ಏನು ಮಾಡಿದ್ದಾನೆ, ಅವುಗಳನ್ನು ಅಮುಚ್ಚಿ ಹೀಗೆ ಮಾಡಿದ ಕೂಡಲೇ ಸತ್ತೋಗಿದ್ದಾವೆ ಅವೆಲ್ಲ. ತತ್ ವಂಶಜಾಂಚ ವಿನಿಹತ್ಯ ಕೊಂದು ಹಾಕಿದ್ದಾನೆ. ಯಾವುದನ್ನು, ಆ ಸಣ್ಣ ಸಣ್ಣ ಹಾವುಗಳನ್ನು, ಆ 8 ದೊಡ್ಡ ದೊಡ್ಡ ನಾಗಗಳನ್ನು ತೆಗೆದು ಬಿಸಾಡಿದ್ದಾನೆ. ಜಗ್ನೇ ಚ ಸೂತಂ, ಇದನ್ನೆಲ್ಲ ಏನಂತ ಹೇಳಿದರೆ ಅಲ್ಲೇ ಹತ್ತಿರದಲ್ಲಿ ಕೂತು ನೋಡ್ತಾ ಇದ್ದಾನೆ ಭೀಮಸೇನ. ಕಣ್ಣು ಬಿಟ್ಟು ನೋಡುವಾಗ ಆ ಸೂತ ಕಣ್ಣಿಗೆ ಬಿದ್ದ. ಓ ನೀನಾ ತಂದಿದ್ದು ಅಂತ ಹೇಳ್ಕೊಂಡು ಏನು ಮಾಡಿದ್ದಾನೆ, ಆ ಸೂತನನ್ನು ಅಲ್ಲಿಂದ ಮಲಗಿದ ಕೈಯನ್ನು ಚಾಚಿ ಅವನನ್ನು ಎಳೆದು ಏನು ಮಾಡಿದ್ದಾನೆ, ಅವನನ್ನು ಸಹ ಅದೇ ಥರ ಆ ಸರ್ಪಗಳನ್ನು ಅಮುಚ್ಚಿಕೊಂದಾಗಿ ಆ ಸೂತನನ್ನು ಅಮುಚಿಕೊಂಡು ಬಿಟ್ಟಿದ್ದಾನೆ. ಅಪಹಸ್ತತ ಏವ ಭೀಮಃ ಅಪಹಸ್ತತ ಅಂತೇಳಿದರೆ ಕೈಯಿಂದಲೇ, ಮುಂಗೈಯಿಂದಲೇ ಅವನ ಕೈಯನ್ನು ಚಾಚಿ ಅವನನ್ನು ಎಳೆದು ಅವನನ್ನು ಅಮುಚ್ಚಿ ಅಂತೇಳಿ ಕೈಯಿಂದ ಅವನನ್ನು ಏನು ಮಾಡಿದ್ದಾನೆ, ಅಮುಚಿದಾಗ ಸತ್ತು ಹೋಗಿದ್ದಾನೆ ಸೂತ. ಅಪಹಸ್ತತ ಏವ ಅಂತೇಳಿದರೆ ಕೈಯಿಂದಲೇ ಅವನನ್ನು ಏನು ಅಮುಚ್ಚಿ ಅವನನ್ನು
ಕೊಂದು ಬಿಟ್ಟಿದ್ದಾನೆ. ಸುಶ್ವಾಪ ಪೂರ್ವವತ್, ಅಲ್ಲಿಂದ ಮತ್ತೆ ಮಲ್ಕೊಂಡ, ಜೋರು ನಿದ್ದೆ ಬರ್ತಾ ಇದೆ, ಕಿರಿಕಿರಿಗಳು ಅಂತ ಹೇಳಿಬಿಟ್ಟು ಸುಶ್ವಾಪ ಪೂರ್ವವತ್ ಅಂತ ಇದ್ರೆ ಮೊದಲನ ಹಾಗೆ ಏನು ಮಾಡಿದ, ಎಲ್ಲ ಯಾವುದು ಇಲ್ಲಲ್ಲ ಈಗ, ಎಲ್ಲ ಮುಗಿತಲ್ಲ, ಇರುವೆಗಳೆಲ್ಲ ಸತ್ತೋಗಿದ್ದಾವೆ, ಆ ಸೂತ ಅವನು ಸತ್ತು ಬಿದ್ದಿದ್ದಾನೆ, ಆ ನಾಗಗಳಂತ ಎದ್ದು ಬಿಸಾಡಿದ್ದಾನೆ, ಎಲ್ಲ ಕ್ಲೀನ್ ಆಯ್ತಲ್ಲ ಅಂತೇಳಿ ಪುನಃ ಮಲಗಿದ್ದಾನೆ. ಪೂರ್ವವತ್ ಸುಶ್ವಾಪ, ಮೊದಲನ ಹಾಗೆ ಮಲಗಿದ್ದಾನೆ. ಸುಶ್ವಾಪ ಉತ್ತಿತ ಏವ ತಲ್ಪಾತ್, ಉತ್ತಿತ ಒಂದು ಸಲ ಅಂದರೆ ಪೂರ್ವವತ್, ಇದು ಅನುತ್ತಿತ ಅಂತ ಆಗಬೇಕು ಅಲ್ವಾ. ಪೂರ್ವವತ್ ಎಲ್ಲಿದೆ ಇದರಲ್ಲಿ, ಪೂರ್ವವತ್ ಎಷ್ಟನೇದಿದು, ಕ್ಷಿಪ್ತ್ವ, ಪೂರ್ವವತ್ ಅನುತ್ತಿತ, ಪೂರ್ವವತ್ ಅನುತ್ತಿತ ಏವ ತಲ್ಪಾತ್ ಅಂತೇಳಿದರೆ ಪುನಃ ಹಾಸಿಗೆಯಿಂದ ಪೂರ್ತಿ ಏಳಲೇ ಇಲ್ಲ, ಪುನಃ ಅಲ್ಲೇ ಮಲಗಿದ್ದಾನೆ. ಅನುತ್ತಿತ ಅಂದರೆ ಏಳದೇನೆ ಮಲಗಿದ್ದಾನೆ. ಪೂರ್ವವತ್ ಅನುತ್ತಿತ ಏವ ತಲ್ಪಾತ್, ತಲ್ಪ ಅಂತ ಹೇಳಿದ್ರೆ ಮಲಗಿದ ಹಾಸಿಗೆ, ತಲ್ಪಾತ್ ಅಥವಾ ತಲ್ಪ ಅಂದರೆ ಮಂಚ ಅಂತಲೂ ಹೇಳ್ಬೋದು. ಮಂಚ ಮತ್ತು ಹಾಸಿಗೆ, ಸೊ ಮಂಚದ ಮೇಲೆ ಮಲಗಿದ್ದಾರೆ ಅಂತ ಹೇಳಿದ್ರೆ ಆ ರೀತಿ ತೊಗೊಳ್ಬೋದು ತಲ್ಪ ಅಂತ ಹೇಳಿದ್ರೆ. ಸೊ ತಲ್ಪಾತ್ ಅಂದರೆ ಹಾಸಿಗೆ ಅಂತಲೇ ಇದೆ ಇಲ್ಲಿ. ಸೊ ಈ 77ನೇ ಶ್ಲೋಕಕ್ಕೆ ಅಂದರೆ ಭೀಮಸೇನ ಅವುಗಳನ್ನೆಲ್ಲ ಏನು ಮಾಡಿದ್ದಾನೆ, ಕೊಂದು ಹಾಕಿದ್ದಾನೆ, ತೆಗೆದು ಬಿಸಾಡಿದ್ದಾನೆ. ಬಳಿಕ ಭೀಮಸೇನ ಆ 8 ಮಹಾನಾಗಗಳ ಗುಂಪನ್ನು ಬಹುದೂರಕ್ಕೆ ಎಸೆದ. ಕ್ಷಿಪ್ತ್ವ ಸುದೂರಂ, ಯಾವುದನ್ನು, ಉರುನಾಗ ವರಾನ್ ಅತಾಷ್ಟವು, ನಾಗ ವರಾನ್ ಅಂತಿದೆಯಾ, ಉರು ನಾಗ ಗಣಾನ್ ಅಂತಿದೆ, ಇನ್ನೊಂದು ಪುಸ್ತಕದಲ್ಲಿ ವರಾನ್ ಅಂತಿದೆ. ನೀವು ಗಣಾನ್ ಅಂತಲೂ ಓದ್ಬೋದು, ವರಾನ್ ಅಂತಲೂ ಓದ್ಬೋದು. ವರಾನ್ ಅಂದರೆ ಶ್ರೇಷ್ಠವಾದ 8 ಈ ನಾಗಗಳು, ಕಚ್ಚುವುದರಲ್ಲಿ ಬಹಳ ಪ್ರಸಿದ್ಧವಾದವುಗಳು ವರಾನ್ ಅಂತ. ಗಣಾನ್ ಅಂತ ಹೇಳಿದ್ರೆ ಈ 8 ನಾಗಗಳ ಗುಂಪು ಅಂತ. ಸೊ ಗಣಾನ್ ಅಥವಾ ವರಾನ್, ಉರುನಾಗ ವರಾನ್, ಉರುನಾಗ ಗಣಾನ್ ಅಥವಾ ಅಷ್ಟೌ, ಇವುಗಳನ್ನು ತೆಗೆದು ಬಿಸಾಡಿದ್ದಾನೆ. ಸುದೂರಂ ಕ್ಷಿಪ್ತ್ವ, ಆಮೇಲಿಂದ ಅವುಗಳ ವಂಶಗಳಲ್ಲಿ ಜನಿಸಿದ್ದ ಕೆಟ್ಟ ಹಾವುಗಳು, ಸರ್ಪಗಳು ಎಲ್ಲ ಯಾವುದೆಲ್ಲ ಒಟ್ಟಿಗೆ ಬಂದಿದ್ದಾವೋ ಅವುಗಳನ್ನು ಪಿಪೀಲಿಕಾವತ್, ಇರುವೆಗಳನ್ನು ಹೊಸಕಿ ನಾವು ಹೇಗೆ ಕೊಲ್ತೇವೆ ಆ ಥರ ಏನಾದರೂ ನಮಗೆ ಕಚ್ಚಿದರೆ ಆವಾಗ ಆ ರೀತಿಯಲ್ಲಿ ಅವುಗಳನ್ನು ತೆಗೆದು ಏನು ಮಾಡಿದ್ದಾನೆ, ಹೊಸಕಿ ಕೊಂದಾಕಿದ್ದಾನೆ, ಅಮುಚಿ ಕೊಂದಾಕಿದ್ದಾನೆ. ಮತ್ತು ಅವನು ಕಣ್ಣಿಗೆ ಬಿದ್ದ ಯಾರು ಸಾರಥಿ ಹತ್ತಿರದಲ್ಲೇ ಅವನನ್ನು ಏನು ಮಾಡಿದ, ಮುಂಗೈ ಚಾಚಿ ಅವನನ್ನು ಎಳೆದು ಸಾರಥಿಯನ್ನು ಅಲ್ಲಿಗೆ ಅವನನ್ನು ಸಹ ಹೊಸಕಿ ಅವನನ್ನು ಕೊಂದಾಕಿದ. ಜಗ್ನಾತೆ ಜಗ್ನಿರೇ ಅಂತೇಳಿದೆ. ಆತ್ಮನೇ ಪದದ ಇದು ಹನ ಹಿಂಸಾಗತ್ಯದು ಆತ್ಮನೇ ಪದದ ಪ್ರಯೋಗ ಇದು. ಸೊ ಜಗ್ನೆ ಅಂತೇಳಿದರೆ ಏಕವಚನ, ಜಗ್ನಿರೇ ಅಂತೇಳಿದರೆ ಬಹುವಚನ. ಸೊ ಜಗ್ನೆ ಅಂತೇಳಿದರೆ ಕೊಂದಾಕಿದ್ದಾನೆ ಯಾರನ್ನು, ಸಾರಥಿಯನ್ನು. ಅಪಹಸ್ತತ ಅಂದರೆ ಕೈಯಿಂದಲೇ ಹೊಸಕಿ ಅವನನ್ನು ಕೊಂದಾಕಿದ್ದಾನೆ. ಹಾಸಿಗೆಯಿಂದ ಪೂರ್ವವತ್ ಸುಶ್ವಾಪ ಮಲಗಿದ್ದಾನೆ. ಉತ್ತಿತ ಅಂದರೆ ಎದ್ದು. ಸೊ ಅನುತ್ತಿತ ಅಂದರೆ ಇನ್ನೂ ಸರಿಯಾಗಿ ಏಳಲೇ ಇಲ್ಲ, ಮತ್ತೆ ಮಲಗಿದ್ದಾನೆ ಹಾಗೆ. ಅನುತ್ತಿತ ಏವ ತಲ್ಪಾತ್, ಹಾಸಿಗೆಯಿಂದ ಮೇಲೆ ಏಳದೇನೆ ಮುಂಚಿನಂತೆಯೇ ಮಲಗಿದ. 8 ಮಹಾನಾಗಗಳನ್ನು ಭೀಮ ಸಂಹರಿಸದೆ ದೂರಕ್ಕೆ ಎಸೆದ. ಹಾಗೆ ಮಾಡಲು ಅವು ಪ್ರಳಯ ಕಾಲದಲ್ಲಿ ಲೋಕಗಳನ್ನು ತಮ್ಮ ಉಸಿರಿನಿಂದಲೇ ಭಸ್ಮ ಮಾಡಲೆಂದು ಶ್ರೀಹರಿಯಿಂದ ನಿಯೋಜಿತವಾದ ಮಹಾಸರ್ಪಗಳಾಗಿದ್ದುದೇ ಕಾರಣ. ಆದ್ದರಿಂದ ಆ 8 ನಾಗಗಳು ಮಂತ್ರಶಕ್ತಿಯ ಬಲದಿಂದ ಏನಾಗಿದೆ, ಶುಕ್ರಾಚಾರ್ಯರ ಈ ವಿಷಪ್ರಯೋಗದ ಮಂತ್ರಶಕ್ತಿಯ ಬಲದಿಂದ ಅವುಗಳು ಏನಾಗಿದ್ದಾವೆ, ಬಂದಿದ್ದಾವೆ. ಅವುಗಳನ್ನು ಮಾತ್ರ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ ಭೀಮಸೇನ ಕೊಲ್ಲಿಲ್ಲ. ಆ 8 ಶ್ರೇಷ್ಠವಾದ ನಾಗಗಳನ್ನು ಅವುಗಳನ್ನು ತೆಗೆದು ಬಿಸಾಡಿದ್ದಾನೆ, ನಿಮ್ಮ ಪಾಡಿಗೆ ನೀವು ಹೋಗಿ ಅಂತ ಹೇಳ್ಕೊಂಬಿಟ್ಟು. ಸೊ ಆ ಉಳಿದ ಈ ಸಣ್ಣ ಸರ್ಪಗಳು ಎಲ್ಲ ಅವುಗಳನ್ನು ಮಾತ್ರ ಏನು ಮಾಡಿದ್ದಾನೆ, ಸಂಹಾರ ಮಾಡಿದ್ದಾನೆ. ಹೀಗೆ ಪ್ರತಿಯೊಂದು ಕಾರ್ಯದಲ್ಲಿಯೂ ಸಹ ವಿವೇಕವನ್ನು ತೋರಿಸ್ತಾನೆ ಭೀಮ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಮಾಡುವಾಗಲೂ ಕೂಡ ಭೀಮಸೇನ ಹಾಸಿಗೆಯಿಂದ ಪೂರ್ತಿ ಏಳಲೇ ಇಲ್ಲ. ಇಂಥ ಅಪ್ರತಿಮ ಸಾಹಸ ಮಾಡಿದ ಭೀಮಸೇನ ಸರ್ವಜೀವೋತ್ತಮ ಅಂತ ಹೇಳ್ಕೊಂಡು ಇದು ನಿದರ್ಶನ ಅಂತ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ಇದನ್ನು ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.